ಸರ್ ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಾಗ FSL ರಿಪೋರ್ಟ್ ಬಂದಿದೆ ಅಂತ ಹೇಳಿರುವಂಥದ್ದು. ಬಿಜೆಪಿ ಅವರು ಈಗ ಹೇಳ್ತಾರೆ ಕಾಂಗ್ರೆಸ್ ಅವರು ರಿಲೀಸ್ ಮಾಡ್ಲಿಕ್ಕೆ ಬಿಡ್ತಿಲ್ಲ ಅಂತ. ಮಂಡ್ಯದಲ್ಲಿ ಅವ್ರು ಕೂಗಿದ್ರಲ್ಲ, ಅವ್ರಿಗೇನು ಹೇಳ್ತಾರೆ? बीजेपी लोगों ने भी ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅದು ಒಬ್ರು ಕೂಗಿರ್ಲಿಲ್ಲ, ಸುಮಾರು ಜನ ಕೂಗಿದ್ರಲ್ಲ, ಅದಕ್ಕೇನು ಹೇಳ್ತಾರೆ? ಬಿಜೆಪಿ ಕಾರ್ಯಕರ್ತರು ಕೂಗಿದ್ರಲ್ರಿ. ಈಗ ಮಂಡ್ಯದಲ್ಲಿ ಅದು ಅವ್ರ ಸರ್ಕಾರ ಇದ್ದಾಗಲೇನೆ ಕೂಗಿದ್ರು. ಈಗ ಅರೆಸ್ಟ್ ಮಾಡಿದ್ದೀವಿ ನಾವು, ಕೇಸ್ನೇ ವಜಾ ಮಾಡಿಬಿಟ್ಟಿದ್ರು, ಮುಕ್ತಾಯ ಮಾಡಿಬಿಟ್ಟಿದ್ರು. ಯಾರು ದೇಶದ್ರೋಹಿಗಳು? ಅವರನ್ನು ಕೂಡ ಈಗ ಅರೆಸ್ಟ್ ಮಾಡಿದಿರಾ? ಹೌದು, ಅವ್ರನ್ನೂ ಅರೆಸ್ಟ್ ಮಾಡಿದ್ರು. ಸರ್ ಡಿ ಕೆ ಶಿವಕುಮಾರ್ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ಕೂಗಿದೆ. ಈ ಸಲ ಬಜೆಟ್ ನಲ್ಲಿ ಅದನ್ನು ಘೋಷಣೆ ಮಾಡ್ತೀರಂತ ಎಲ್ಲ ಜನ ತಿಳ್ಕೊಂಡಿದ್ರು. ಬಟ್ ಈ ಸಲ ನೀನ್ ಹೇಳಿದ್ಯಾ? ಅಲ್ಲಿ ನಾ ಹೇಳಿದ್ರು, ನಮ್ಮ ಜಿಲ್ಲೆ ಜನ ತಿಳ್ಕೊಂಡಿದ್ರು. ಆಸ್ಪತ್ರೆ ಬೇಡಿಕೆ ಇದೆ ಸರ್. ನೋಡೋಣ, ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಾವಿನ್ನ 5 ವರ್ಷ ಅಲ್ಲ ಅಧಿಕಾರದಲ್ಲಿರೋದು. ಬೇಡಿಕೆ ಅದೇ ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ ಜಿಲ್ಲೆ ಜನ ಕಡೆಯಿಂದ ಬಹಳ ವರ್ಷದ ಬೇಡಿಕೆ ಅದೇ मारते हैं ದೇಶಪಾಂಡೆ ಅವರು ಹೇಳಿದ್ದಾರೆ, ಮಕ್ಕಳು ವೈದ್ಯನು ಹೇಳಿದ್ದಾರೆ. ನೋಡೋಣ, ಭೀಮಣ್ಣ ನಾಯಕ ಅವರು ಕೂಡ ಹೇಳಿದ್ದಾರೆ. ಎಲ್ಲ ಇವನು ಸತೀಶ್ ಎಲ್ಲ ಜಿಲ್ಲೆಯವರೆಲ್ಲ ಹೇಳಿದ್ದಾರೆ. ನೋಡೋಣ. ಸರ್ ಡಿ ಕೆ ಶಿವಕುಮಾರ್ ಮೇಲೆ ಏನು ಅಕ್ರಮ ಹಣ ಪ್ರಕರಣ ಇತ್ತು, ಅದು ರದ್ದಾಗಿದೆ ಸರ್. ಯಾವುದು ಅಕ್ರಮ ಹಣ ಪ್ರಕರಣ ಕೋರ್ಟ್ ಅಲ್ಲಿ ಕೇಸ್ ರದ್ದು ಮಾಡಿದ್ದಾರೆ. ಅಕ್ರಮ ಹಣ ಇದು ಪ್ರಕರಣ ಆಗಿತ್ತಲ್ಲ, ಅದು ರದ್ದು ಮಾಡಿದ್ದಾರೆ ಸರ್. ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.